ಹಾಯ್ ಫ್ರೆಂಡ್ಸ್, ನೀವು ಈಗಾಗಲೇ ಅಲೋವೆರಾ ಗಿಡವನ್ನು ಹಲವಾರು ಬಾರಿ ನೋಡಿರಬಹುದು. ಆಯುರ್ವೇದದಲ್ಲಿ ಇದು ಅನೇಕ ರೋಗಗಳಿಗೆ ಉತ್ತಮ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನಿಮಗೆ ತಿಳಿದಿದೆಯಾ? ಆದರೆ ಈಗ ನಾನು ಹೇಳಲು ಹೊರಟಿರುವ ವಿಷಯವನ್ನು ಕೇಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ನಿಮಗೆ ಗೊತ್ತಾ, ಅಲೋವೆರಾ ಸಸ್ಯ ನಮ್ಮ ಮನೆಯಲ್ಲಿದ್ದರೆ ನಮಗೆ ಲಕ್ಷ್ಮೀ ದೇವಿಯ ಸಾಕ್ಷಾತ್ಕಾರವಾಗುತ್ತದೆ. ಹೌದು, ಇದು ನಿಜ. ಇದರ ಜೊತೆ ಅಲೋವೆರಾ ಗಿಡವು ಅನೇಕ ತಾಂತ್ರಿಕ ಶಕ್ತಿಗಳನ್ನು ಹೊಂದಿದೆ. ಇವುಗಳನ್ನು ಸರಿಯಾಗಿ ಬಳಸಿದರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಂದ ಹೊರಬರಬಹುದು. ಅಲೋವೆರಾ ಗಿಡವನ್ನು ಬಳಸಿ ನಿಮಗೆ ತೊಂದರೆ ನೀಡುವ ನಿಮ್ಮ ಶತ್ರುಗಳನ್ನು ನಾಶ ಮಾಡಬಹುದು. ನಿಮಗೆ ಸಾಲದ ಬಾಧೆಗಳಿದ್ದರೆ ಅಲೋವೆರಾ ನಿಮ್ಮನ್ನು ಆ ಕಷ್ಟದಿಂದ ಹೊರತರಲು ಸಹಾಯ ಮಾಡುತ್ತದೆ. ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಅಲೋವೆರಾ ಗುಣಪಡಿಸುತ್ತದೆ. ಅಲೋವೆರಾ ಸಸ್ಯವು ಸ್ವತಃ ಇಂತಹ ಎಲ್ಲಾ ಸಮಸ್ಯೆಗಳನ್ನು ನಿವಾರಿಸಬಲ್ಲದು. ನಾನು ಈ ವಿಡಿಯೋದಲ್ಲಿ ನಿಮಗೆ ಅಲೋವೆರಾ ಸಸ್ಯದ ಅದ್ಭುತ ಶಕ್ತಿಗಳ ಬಗ್ಗೆ ಹೇಳಲಿದ್ದೇನೆ. ನನ್ನನ್ನು ನಂಬಿ, ಅಲೋವೆರಾದ ಶಕ್ತಿಗಳ ಬಗ್ಗೆ ನೀವು ತಿಳಿದುಕೊಂಡರೆ ನಂತರ ನಿಮ್ಮ ಪ್ರತಿ ಕೆಲಸದಲ್ಲಿ ಅಲೋವೆರಾವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳುತ್ತೀರಿ. ನಿಮ್ಮ ಮನೆಯಲ್ಲಿ ಯಾರಾದರೂ ತಾಂತ್ರಿಕ ಶಕ್ತಿಗಳನ್ನು ಪ್ರಯೋಗಿಸಿದ್ದಾರೆ ಎಂದು ಭಾವಿಸೋಣ. ಅಂತಹ ಸಂದರ್ಭಗಳಲ್ಲಿ ಅಲೋವೆರಾ ಗಿಡವನ್ನು ನಿಮ್ಮ ಮನೆಯಲ್ಲಿ ಇಡುವುದರಿಂದ ಅಂತಹ ದುಷ್ಟ ಶಕ್ತಿಗಳನ್ನು ತೊಡೆದು ಹಾಕಬಹುದು. ಈ ರೀತಿಯ ಅನೇಕ ರಹಸ್ಯಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಈ ವಿಡಿಯೋವನ್ನು ನೋಡಲು ನಿಮಗೆ ₹1 ಕೂಡ ಖರ್ಚಾಗುವುದಿಲ್ಲ. ಆದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡುವುದರಿಂದ ನೀವು ಲಕ್ಷಾಂತರ ರೂಪಾಯಿಗಳ ಲಾಭವನ್ನು ಪಡೆಯುತ್ತೀರಿ. ಆದ್ದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗೆಯೇ ಈ ವಿಡಿಯೋಗೆ ಲೈಕ್ ನೀಡಿ. ಇಂತಹ ಅನೇಕ ವಿಡಿಯೋಗಳನ್ನು ನೋಡಲು ಇದೀಗ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಸಸ್ಯವು ಕೆಲವು ಶಕ್ತಿಗಳನ್ನು ಹೊಂದಿರುತ್ತದೆ. ಈ ವಿಷಯವನ್ನು ಹಿರಿಯರು ಹಲವು ಬಾರಿ ಹೇಳುತ್ತಲೇ ಇರುತ್ತಾರೆ. ಉದಾಹರಣೆಗೆ, ಜನರು ಅರಳಿ ಮರ ಮತ್ತು ಬೇವಿನ ಮರವನ್ನು ಪೂಜಿಸುತ್ತಾರೆ. ಆ ಮರಗಳು ಕಂಡರೆ ಅವುಗಳಿಗೆ ನೀರು ಹಾಕಿ ಸಂರಕ್ಷಿಸುತ್ತಾರೆ, ಏಕೆಂದರೆ ಆ ಮರಗಳ ಮೇಲೆ ಕೆಲವು ದೇವತೆಗಳು ವಾಸಿಸುತ್ತಾರೆ. ಆದ್ದರಿಂದ ಅವರನ್ನು ಸಂತೋಷಪಡಿಸಿದರೆ ಅವರು ನಮ್ಮ ಸಮಸ್ಯೆಗಳನ್ನು ನಿವಾರಿಸುತ್ತಾರೆ. ಅದೇ ರೀತಿ ಅಲೋವೆರಾ ಗಿಡದ ಮೇಲೆ ಲಕ್ಷ್ಮೀ ದೇವಿ ವಾಸಿಸುತ್ತಾಳೆ. ಆದ್ದರಿಂದ ನೀವು ಸರಿಯಾದ ವಿಧಾನದಲ್ಲಿ ಅಲೋವೆರಾ ಗಿಡವನ್ನು ಪೂಜಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ದೊರೆಯುತ್ತದೆ. ಅಲೋವೆರಾ ಬರಗಾಲದ ಪ್ರದೇಶಗಳಲ್ಲಿಯೂ ಬೆಳೆಯುತ್ತದೆ. ಆದ್ದರಿಂದ ಅದನ್ನು ನಮ್ಮ ಮನೆಯಲ್ಲಿ ಬೆಳೆಸಲು ವಿಶೇಷ ಕಾಳಜಿ ವಹಿಸಬೇಕಾಗಿಲ್ಲ. ನಾವು ಪ್ರತಿದಿನ ನೀರು ಹಾಕದಿದ್ದರೂ ಅದು ಬದುಕುತ್ತದೆ. ಅಂದ್ರೆ ಅಲೋವೆರಾ ಗಿಡದಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತದೆ. ನಾವು ಪ್ರತಿದಿನ ನೀರು ಹಾಕದಿದ್ದರೂ ಅದು ಭೂಮಿಯಲ್ಲಿರುವ ನೀರನ್ನು ತೆಗೆದುಕೊಂಡು ತನ್ನಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುತ್ತದೆ. ಆದ್ದರಿಂದ ಇದು ಮರುಭೂಮಿಗಳಲ್ಲಿಯೂ ಸುಲಭವಾಗಿ ಬದುಕಬಲ್ಲದು. ಫ್ರೆಂಡ್ಸ್, ರೋಗಗಳನ್ನು ಗುಣಪಡಿಸುವಲ್ಲಿ ಅಲೋವೆರಾ ಒಂದು ವಜ್ರದಂತೆ ಎಂದು ವಿಜ್ಞಾನವು ಹೇಳುತ್ತದೆ. ಅಲೋವೆರಾ ನಿಮ್ಮ ದೇಹದಲ್ಲಿನ ವಿಷಕಾರಿ ತ್ಯಾಜ್ಯಗಳನ್ನು ತೆಗೆದುಹಾಕುತ್ತದೆ. ನಿಮಗೆ ಗೊತ್ತಾ, ಕೆಲವೊಮ್ಮೆ ಕೆಲವು ಕಾಯಿಲೆಗಳು ಸಣ್ಣ ಸಮಸ್ಯೆಗಳಾಗಿ ಪ್ರಾರಂಭವಾಗಿ ದೊಡ್ಡ ರೋಗಗಳಾಗಿ ಬೆಳೆಯುತ್ತವೆ. ಅವುಗಳನ್ನು ಗುಣಪಡಿಸಲು ನಾವು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗಬಹುದು. ಆದರೆ ಅಲೋವೆರಾವನ್ನು ಸರಿಯಾಗಿ ಬಳಸುವುದನ್ನು ಕಲಿತರೆ ಅಂತಹ ದೊಡ್ಡ ರೋಗಗಳನ್ನು ಸಹ ಕಡಿಮೆ ವೆಚ್ಚದಲ್ಲಿ ಗುಣಪಡಿಸಬಹುದು. ಇದನ್ನು ವಿಜ್ಞಾನವು ನಂಬುತ್ತದೆ. ಈಗ ನೀವು ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕು. ನಮ್ಮ ದೇಹವು 5 ಮೂಲಭೂತ ಅಂಶಗಳಿಂದ ಮಾಡಲ್ಪಟ್ಟಿದೆ. ಈ 5 ಅಂಶಗಳು ಪ್ರಕೃತಿಯಲ್ಲಿನ 5 ಶಕ್ತಿಗಳ ಕೇಂದ್ರವಾಗಿವೆ. ಅವುಗಳೆಂದರೆ ಮಣ್ಣು, ಗಾಳಿ, ನೀರು, ಬೆಂಕಿ, ಆಕಾಶ. ಈ 5 ಅಂಶಗಳು ಪ್ರತಿ ಮಾನವ ದೇಹದಲ್ಲಿ ಇರುತ್ತವೆ. ಅವು ದೇಹದ ಸಮತೋಲನವನ್ನು ಕಾಪಾಡುತ್ತವೆ. ಈ 5 ಶಕ್ತಿಗಳಿಗೆ ಸಂಬಂಧಿಸಿದಂತೆ ನಮ್ಮ ದೇಹದಲ್ಲಿ 7 ಚಕ್ರಗಳಿವೆ. ಇವುಗಳ ಆಧಾರದ ಮೇಲೆ ನಮ್ಮ ಶಕ್ತಿಯನ್ನು ನಿಯಂತ್ರಿಸಲಾಗುತ್ತದೆ. ಇವುಗಳಲ್ಲಿ ಮಣಿಪುರ ಚಕ್ರವು ಮುಖ್ಯವಾಗಿದೆ. ಮುಖ್ಯವಾಗಿ ಈ ಚಕ್ರಕ್ಕೆ ಯಾವುದೇ ಸಮಸ್ಯೆ ಬಂದರೆ ಅದು ನಿಮಗೆ ಅನಾರೋಗ್ಯವನ್ನು ತರುತ್ತದೆ. ನಿಮಗೆ ಹೃದಯ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ನಿಮ್ಮ ಕೂದಲು ವೇಗವಾಗಿ ಉದುರುತ್ತದೆ. ಹೆಚ್ಚು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಈ ಚಕ್ರವನ್ನು ಸರಿಪಡಿಸಲು ನಿಮ್ಮ ದೇಹದಲ್ಲಿನ ಸಂಪೂರ್ಣ ಶಕ್ತಿಯನ್ನು ಬಳಸಬೇಕು. ಒಬ್ಬ ವ್ಯಕ್ತಿಯು ಯಾವಾಗಲೂ ದುಃಖಗಳು ಮತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅದು ಅವನ ಜೀವನದಲ್ಲಿ ಅಶಾಂತಿಯನ್ನು ಸೃಷ್ಟಿಸುತ್ತದೆ. ಆದರೆ ಒಬ್ಬ ವ್ಯಕ್ತಿಯು ದೇವರನ್ನು ನಂಬಿದಾಗ ಮತ್ತು ನಿರಂತರವಾಗಿ ದೇವರನ್ನು ಪೂಜಿಸಿದಾಗ ಆಗ ಕ್ರಮೇಣ ಅವನ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ನೀವು ಹಿಂದೂ ಪುರಾಣ ಕಥೆಗಳ ಬಗ್ಗೆ ಕೇಳಿರಬಹುದು. ಈ ಕಥೆಗಳಲ್ಲಿ ಭಕ್ತಿಯು ಶಕ್ತಿಯನ್ನು ನೀಡುತ್ತದೆ ಎಂದು ಹಲವು ಬಾರಿ ಉಲ್ಲೇಖಿಸಲಾಗಿದೆ. ಅದೇ ರೀತಿ ಅಲೋವೆರಾವನ್ನು ಪೂಜಿಸಿದರೆ ಅದು ನಿಮ್ಮ ಆರೋಗ್ಯ ಸಮಸ್ಯೆಗಳ ಜೊತೆಗೆ ಇತರ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಈಗ ಅಲೋವೆರಾ ಶಕ್ತಿಗಳ ಬಗ್ಗೆ ಮತ್ತು ಅವುಗಳನ್ನು ಹೇಗೆ ಬಳಸಬೇಕು ಎಂಬುದರ ಕುರಿತು ತಿಳಿದುಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಒಂದು ಅಲೋವೆರಾ ಗಿಡವಿದ್ದರೆ ಅದನ್ನು ಸರಿಯಾಗಿ ಗಮನಿಸಿದರೆ ಅದು 3 ರಿಂದ 4 ವರ್ಷಗಳ ನಂತರ ಹೂವುಗಳನ್ನು ಬಿಡುತ್ತದೆ.
ಹೀಗೆ ನಿಮ್ಮ ಮನೆಯಲ್ಲಿ ಅಲೋವೆರಾ ಗಿಡ ಹೂವುಗಳನ್ನು ಬಿಟ್ಟರೆ ಅದೃಷ್ಟ ನಿಮ್ಮ ಬಾಗಿಲು ತಟ್ಟಿದಂತೆ. ಅದರ ಶಕ್ತಿಯ ಹೆಚ್ಚಿನ ಭಾಗವು ಈ ಹೂವುಗಳಲ್ಲಿ ಇರುತ್ತದೆ. ಈಗ ಆ ಹೂವುಗಳನ್ನು ಬಳಸಿ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಹೇಗೆ ಪಡೆಯುವುದು ಎಂದು ತಿಳಿದುಕೊಳ್ಳೋಣ. ಈಗ ನಾನು ಹೇಳುತ್ತಿರುವ ಕೆಲಸವನ್ನು ನೀವು ತಪ್ಪದೆ ಮಾಡಿ. ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತದೆ. ನಿಮಗೆ ಕಲಬಂದ ಅಲೋವೆರಾ ಹೂವುಗಳು ಸಿಕ್ಕರೆ ತಕ್ಷಣ ಅವುಗಳನ್ನು ಮನೆಗೆ ತನ್ನಿ. ನಂತರ ಒಂದು ಸಂಜೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯ ವಿಗ್ರಹವನ್ನು ಪೂಜೆಗೆ ಸಿದ್ಧಗೊಳಿಸಿ. ಕಲಬಂದ ಹೂವುಗಳನ್ನು ಆ ವಿಗ್ರಹದ ಮುಂದೆ ಇರಿಸಿ ಒಂದು ಜಪಮಾಲೆಯನ್ನು ತೆಗೆದುಕೊಳ್ಳಿ. ಅದನ್ನು 11 ಬಾರಿ ತಿರುಗಿಸಿದ ನಂತರ 51 ಬಾರಿ ಓಂ ಶ್ರೀಂ ಶ್ರೀ ನಮಃ ಓಂ ಶ್ರೀಂ ಶ್ರೀ ನಮಃ ಎಂಬ ಮಂತ್ರವನ್ನು ಪಠಿಸಿ. ಹೀಗೆ ಸತತವಾಗಿ 7 ದಿನಗಳು ಮಾಡಿ. ಅಂದರೆ ನೀವು ಶುಕ್ರವಾರ ಪ್ರಾರಂಭಿಸಿ ಮತ್ತೆ ಮುಂದಿನ ಶುಕ್ರವಾರಕ್ಕೆ ಇದನ್ನು ಮುಗಿಸಿ. ಪೂಜೆ ಮುಗಿದ ನಂತರ ಈ ಕಲಬಂದ ಹೂವುಗಳನ್ನು ಕೆಂಪು ಬಟ್ಟೆಯಲ್ಲಿ ಇಟ್ಟು ಅದರ ಮೇಲೆ ಕುಂಕುಮವನ್ನು ಹಾಕಿ ನಂತರ ಅದನ್ನು ನೀವು ಹಣಚಿನ್ನ ಆಭರಣಗಳನ್ನು ಇಡುವ ಜಾಗದಲ್ಲಿ ಇರಿಸಿ. ಹೀಗೆ ಮಾಡಿದರೆ ನಿಮಗೆ ಜೀವನದಲ್ಲಿ ಹಣದ ಕೊರತೆ ಇರುವುದಿಲ್ಲ. ನಿಮಗೆ ಲಕ್ಷ್ಮೀದೇವಿಯ ಅನುಗ್ರಹ ಪ್ರಾಪ್ತವಾಗುತ್ತದೆ ಮತ್ತು ಜೀವನದಲ್ಲಿ ಪ್ರಗತಿ ಸಾಧಿಸುತ್ತೀರಿ. ಈಗ ನೀವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಇದಕ್ಕೆ ನಿಮ್ಮ ಮಣಿಪುರ ಚಕ್ರ ಅಂದ್ರೆ ಸೋಲಾರ್ ಪ್ಲೆಕ್ಸಸ್ ಚಕ್ರ ದುರ್ಬಲವಾಗಿರುವುದು ಕಾರಣ ಎಂದು ತಿಳಿದುಬಂದಿದೆ. ಅದನ್ನು ಬಲಪಡಿಸಲು ನೀವು ಬಯಸುತ್ತಿದ್ದರೆ ಈಗ ಏನು ಮಾಡಬೇಕು ಎಂದು ನೋಡೋಣ. ಒಂದು ಕಲಬಂದ ಹೂವನ್ನು ತೆಗೆದುಕೊಂಡು ಸೋಮವಾರದಂದು ಶಿವನ ವಿಗ್ರಹದ ಮುಂದೆ ಅಥವಾ ಶಿವಲಿಂಗದ ಮುಂದೆ ಕುಳಿತು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿ. ಈ ಪೂಜೆಯನ್ನು ನೀವು ಸಂಪೂರ್ಣ ಭಕ್ತಿಯಿಂದ ಮಾಡಿದರೆ ಆ ಪರಮಶಿವನ ಅನುಗ್ರಹ ನಿಮ್ಮ ಮೇಲೆ ಖಂಡಿತ ಇರುತ್ತದೆ. ಪೂಜೆ ಮುಗಿದ ನಂತರ ಆ ಹೂವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಿಮ್ಮ ಕೋಣೆಯಲ್ಲಿ ಸುರಕ್ಷಿತವಾಗಿರುವ ಸ್ಥಳದಲ್ಲಿ ಇರಿಸಿ. ಕೆಲವು ದಿನಗಳ ನಂತರ ನಿಮ್ಮ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುವುದನ್ನು ನೀವು ಗಮನಿಸುವಿರಿ. ಏಕೆಂದರೆ ಪರಮಶಿವನು ಯಾರನ್ನಾದರೂ ಅನುಗ್ರಹಿಸಿದರೆ ಅವರಿಗೆ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ. ಈಗ ನಾನು ಹೇಳುವುದನ್ನು ಎಚ್ಚರಿಕೆಯಿಂದ ಆಲಿಸಿ. ನಿಮ್ಮ ಶತ್ರುಗಳು ನಿಮಗೆ ತೊಂದರೆ ನೀಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನಿಮಗೆ ಅನಿಸಿದರೆ ನೀವು ಹೀಗೆ ಮಾಡಿ. ಇಂದಿನ ಸಮಾಜದಲ್ಲಿ ನಮ್ಮ ಕಷ್ಟದಿಂದ ನಾವು ಬದುಕುತ್ತಾ ಹೆಸರು ಮತ್ತು ಖ್ಯಾತಿಯನ್ನು ಗಳಿಸಿದಾಗ ಅದನ್ನು ಸಹಿಸದವರು ಅನೇಕರಿರುತ್ತಾರೆ. ಅವರು ನಮ್ಮನ್ನು ಅಥವಾ ನಮ್ಮ ವ್ಯಾಪಾರವನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ. ಇಂತಹ ಸಮಸ್ಯೆಯನ್ನು ಎದುರಿಸಲು ನೀವು ಮಾಡಬೇಕಾದುದೇನೂ ಇಲ್ಲ. ಕೇವಲ 1 ಅಥವಾ 2 ಇಂಚುಗಳಷ್ಟು ಕಲಬಂದ ತುಂಡನ್ನು ಮುರಿದು ಅದನ್ನು ತೆಗೆದುಕೊಂಡು ಒಂದು ಅರಳಿ ಮರದ ಕೆಳಗೆ ಹೋಗಿ ಶನಿ ದೇವರ ಮಂತ್ರವನ್ನು ಪಠಿಸಿ. ಈ ಕೆಲಸವನ್ನು ಖಂಡಿತವಾಗಿಯೂ ಶನಿವಾರದಂದೇ ಮಾಡಬೇಕು. ಹಾಗೆ ಮಂತ್ರ ಪಠಿಸಿದ ನಂತರ ಆ ಕಲಬಂದ ತುಂಡನ್ನು ಆ ಅರಳಿ ಮರದ ಕೆಳಗೆ ಹಾಕಿ ಹಿಂತಿರುಗಿ. ಈಗ ನಿಮ್ಮನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿರುವವರು ಮಾಡುವ ಕೆಟ್ಟ ಕೆಲಸಗಳು ಅವರ ಮೇಲೆಯೇ ಪರಿಣಾಮ ಬೀರುತ್ತವೆ. ಇದರಿಂದ ಅವರು ತಮ್ಮ ನಾಶವನ್ನು ತಾವೇ ಕರೆದುಕೊಂಡಂತೆ ಆಗುತ್ತದೆ. ಇದು ಖಂಡಿತವಾಗಿಯೂ ಅವರಿಗೆ ಆಗಬೇಕಾದ ಪಾಠ. ಏಕೆಂದರೆ ಪ್ರತಿ ಮನುಷ್ಯನು ಮಾಡಬಾರದ ತಪ್ಪುಗಳಲ್ಲಿ ಮುಖ್ಯವಾದದ್ದು ಇತರರ ನಾಶವನ್ನು ಬಯಸುವುದು. ಹಾಗೆ ಮಾಡಿದವರು ಖಂಡಿತವಾಗಿಯೂ ಅದರ ಫಲವನ್ನು ಅನುಭವಿಸಬೇಕಾಗುತ್ತದೆ. ನೀವು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಲು ಏನು ಮಾಡಬೇಕು ಎಂದು ನಾನು ಹೇಳಿದೆನಲ್ಲವೇ? ನೀವು ಇದ್ದಕ್ಕಿದ್ದಂತೆ ಹೆಚ್ಚು ಹಣ ಸಂಪಾದಿಸಲು ಬಯಸಿದರೆ ಹೀಗೆ ಮಾಡಿ. ಗುರುವಾರ ವಿಷ್ಣುಮೂರ್ತಿಗೆ ಇಷ್ಟವಾದ ದಿನ. ಆ ದಿನ ಒಂದು ಕಲಬಂದ ಗಿಡವನ್ನು ನಿಮ್ಮ ಮನೆಗೆ ತನ್ನಿ. ನಂತರ 11 ಗುರುವಾರಗಳು ಆ ಕಲಬಂದ ಗಿಡದ ಮುಂದೆ ಕುಳಿತು ವಿಷ್ಣುಮೂರ್ತಿಯನ್ನು ಪೂಜಿಸಿದರೆ ಆ ನಂತರ ನಿಮಗೆ ಅಪಾರವಾದ ಹಣ ದೊರೆಯುತ್ತದೆ. ನೀವು ಉದ್ಯೋಗ ಮಾಡುತ್ತಿದ್ದರೆ ನಿಮಗೆ ಇದ್ದಕ್ಕಿದ್ದಂತೆ ಪ್ರಮೋಷನ್ ಸಿಗುತ್ತದೆ. ನೀವು ಯಾವುದೇ ವ್ಯಾಪಾರ ಮಾಡುತ್ತಿದ್ದರೆ ಇದ್ದಕ್ಕಿದ್ದಂತೆ ಹೆಚ್ಚು ಲಾಭಗಳು ಬರುವುದನ್ನು ಗಮನಿಸುತ್ತೀರಿ. ಈ ರೀತಿಯಾಗಿ ಕಲಬಂದವು ಅನೇಕ ಶಕ್ತಿಗಳನ್ನು ಹೊಂದಿದೆ. ಈ ಪರಿಹಾರಗಳ ಬಗ್ಗೆ ನೀವು ವಾಸ್ತುಶಾಸ್ತ್ರಕ್ಕೆ ಸಂಬಂಧಿಸಿದ ಪುಸ್ತಕಗಳಲ್ಲಿಯೂ ನೋಡಬಹುದು. ಏಕೆಂದರೆ ವಾಸ್ತುಶಾಸ್ತ್ರದಲ್ಲಿ ಕಲಬಂದಕ್ಕೆ ಪ್ರಮುಖ ಸ್ಥಾನವನ್ನು ನೀಡಲಾಗಿದೆ. ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆಗಳು ಬಂದರೂ ಅವುಗಳಿಗೆ ಭಯಪಟ್ಟು ಕುಗ್ಗಬಾರದು. ಅವುಗಳನ್ನು ಹೇಗೆ ಎದುರಿಸಬೇಕೆಂದು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ವರ್ತಿಸಿದರೆ ಎಲ್ಲಾ ಸಮಸ್ಯೆಗಳು ತಾವಾಗಿಯೇ ನಿವಾರಣೆಯಾಗುತ್ತವೆ. ಯಾವಾಗಲೂ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿದರೆ ಅವರ ಆಶೀರ್ವಾದ ನಮ್ಮ ಮೇಲೆ ಖಂಡಿತ ಇರುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಕ್ಷಣ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಒಳ್ಳೆಯ ವಿಡಿಯೋಗಳನ್ನು ತಪ್ಪದೆ ನೋಡಲು ನಮ್ಮ ಚಾನೆಲ್ ಅನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ಕಾಮೆಂಟ್ ಬಾಕ್ಸ್ ನಲ್ಲಿ ಹರ ಹರ ಮಹಾದೇವ ಶಂಭೋ ಶಂಕರ ಎಂದು ಕಾಮೆಂಟ್ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗುತ್ತದೆ. ಧನ್ಯವಾದಗಳು.